ನೀವೇನಾದ್ರೂ ಚಿಕ್ಕಮಗಳೂರಿಗೆ ವಿಸಿಟ್ ಕೊಟ್ಟಾಗ ಒಂದು ಒಳ್ಳೆ ವೆಜ್ ರೆಸ್ಟೋರೆಂಟ್ ನ ಹುಡುಕ್ತಾ ಇದ್ರೆ ಸೊ ಈ ವಿಡಿಯೋ ನಿಮ್ಗೋಸ್ಕರನೇ. ಇವ್ರು ಮಾಡೋ ನಾರ್ತ್ ಇಂಡಿಯನ್ ಡಿಶಸ್ ಅಂತೂ ತುಂಬಾನೇ ಫೇಮಸ್ ಅಂತಾನೆ ಹೇಳ್ಬೋದು. ಇಂಡಿಯಾದಲ್ಲಿ ಮೊದಲ ಬಾರಿಗೆ ಕೈಲಾಶ್ ಪರ್ಬತ್ 1952ನೇ ಇಸ್ವಿನಲ್ಲಿ ಬಾಂಬೆನಲ್ಲಿ ಸ್ಟಾರ್ಟ್ ಆಗುತ್ತಾ. ಕೈಲಾಶ್ ಪರ್ಬತ್ ಅನ್ನುವಂಥದ್ದು ಬರೀ ಹೆಸರಲ್ಲ, ಇದೊಂದು ಬ್ರ್ಯಾಂಡ್ ಆಗಿ ಈಗ ದೇಶ ವಿದೇಶಗಳಲ್ಲಿ ಮನೆ ಮಾತಾಗಿದೆ. ಸುಮಾರು 75 ವರ್ಷಗಳಿಂದ ಇವ್ರು ಮಾಡೋ ಕುಲ್ಫಿ ಫಾಲೂದಾ ಒಂದು ಸಿಗ್ನೇಚರ್ ಡೆಸರ್ಟ್ ಆಗಿದೆ. ಇನ್ನ ಪಾನಿಪುರಿ ಅಂತೂ ತುಂಬಾನೇ ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ ತುಂಬಾನೇ ರುಚಿಕರವಾಗಿತ್ತು ಅಂತಾನೆ ಹೇಳ್ಬೋದು. ಸೇವ್ಪುರಿ ಅಂತೂ ತುಂಬಾನೇ ಕ್ರಿಸ್ಪಿಯಾಗಿ ಆನಿಯನ್ ಟೊಮ್ಯಾಟೊ ಎಲ್ಲ ಹಾಕಿ ತುಂಬಾನೇ ರುಚಿಕರವಾಗಿ ಮಾಡ್ಕೊಡ್ತಾನೆ. ಇವ್ರು ಮಾಡೋ ಛೋಲಾ ಭಟೂರ ಅಂತೂ ಮಸ್ಟ್ ಟ್ರೈ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಇದು ಕೂಡ ಇವರ ಒಂದು ಸಿಗ್ನೇಚರ್ ಡಿಶ್. ಇನ್ನ ಇವ್ರು ಮಾಡೋ ಗೋಬಿ ಮಂಚೂರಿಯನ್ ಅಂತೂ ತುಂಬಾನೇ ಟೇಸ್ಟಿ ಆಗಿರುತ್ತೆ. The pani puri was really nice, and also if you want to try desserts, you should definitely try the rabdi and the gulab jamun here. Overall the food was very nice. You all can try anything, so you'll never have second thoughts. Choose anything you want. and even the ambience is really nice over here. ನಮ್ಮದಿಲ್ಲಿ ಚೋಲಾ ಭಟೂರೆ ಫೇವ್ರೇಟ್ ಆ್ಯಂಡ್ ಹೈದರಾಬಾದಿ ದಮ್ ಬಿರಿಯಾನಿ ಎರಡು ಫೇವ್ರೇಟ್. ಬಿರಿಯಾನಿ ಹೇಗಿದೆ ಸರ್? ಟೇಸ್ಟ್ ಚೆನ್ನಾಗಿದೆ, ಸ್ಪೈಸಿಯಸ್ ಆಗಿದೆ, ಡಿಲಿಷಿಯಸ್ ಆಗಿದೆ, ಚೆನ್ನಾಗಿದೆ. ಜೊತೆಗೆ ನಾವೊಂದು ಕಾಲಕಟ್ಟ ಕೂಡ ಟ್ರೈ ಮಾಡಿದ್ವಿ. ಇದು ಕೂಡ ಟೇಸ್ಟ್ ವೈಸ್ ತುಂಬಾನೇ ರುಚಿಕರವಾಗಿತ್ತು ಅಂತಾನೆ ಹೇಳ್ಬೋದು. ಇವ್ರು ಮಾಡೋ ಲಸ್ಸಿ ಅಂತೂ ಸಖತ್ ಆಗಿರತ್ತ. ನಿಮ್ಗೇನಾದ್ರೂ ಬಟರ್ ನಾನ್, ತಂದೂರಿ ರೋಟಿ, ದಾಲ್ ಇದೆಲ್ಲ ಕೂಡ ತುಂಬಾ ಇಷ್ಟ ಅಂತ ಹೇಳಿದ್ರೆ ಸೊ ಇದು ಕೂಡ ನೀವು ಮಸ್ಟ್ ಟ್ರೈ ಅಂತಾನೆ ಹೇಳ್ತಾನೆ. ನಿಮ್ಮ ಫ್ರೆಂಡ್ ಲಿಸ್ಟ್ ನಲ್ಲಿ ಇರುವಂತಹ ವೆಜಿಟೇರಿಯನ್ಸ್ ಗಳಿಗೆ ಈ ಒಂದು ರೀಲ್ ನ ಈ ಕೂಡಲೇ ಶೇರ್ ಮಾಡಿ ಅಂತ ಹೇಳಿ. ಈ ಪ್ಲೇಸ್ ಲೊಕೇಟ್ ಆಗಿರೋದು ಚಿಕ್ಕಮಗಳೂರಿನ RJ ರೋಡ್ ನಲ್ಲಿ.